ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾವು ಆರಾಮಿದ್ದೆ ನೋಡ್ರಿ. ಇವತ್ತು ಸಂಜೆ ಅಡುಗೆ ಏನು ಮಾಡತ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ. 7:30 ಆಗ್ಯದ ಆಲ್ಮೋಸ್ಟ್ ಟೈಮು. ಮೈರಿ ಆಡ್ಲತ್ತಿ ಹೊರಗೆ, ಆಕಿನ ಜೊತೆ ಒಂದು ಸ್ವಲ್ಪ ಕುಂತು ಒಳಗೆ ಬಂದಿನ ಮೇಲೆ ಅಡುಗೆ ಏನು ಮಾಡಮಪ್ಪ ಅಂಥೇಳಿ ಯೋಚನೆಯಾಗಿತ್ತು. ಪನ್ನೀರ್ ಇತ್ತು ಫ್ರಿಜ್ಜಿನಾಗ, ಪನ್ನೀರ್ ಮಾಡಮ್ಮ ಅಂಥೇಳಿ ಪನ್ನೀರ್ ಕಟ್ ಮಾಡತ್ತೀನಿ ನೋಡಿರಿ. ಟೈಮ್ ಆಗ್ಯದ ಅಂಥೇಳಿ ಒಂದು ಸ್ವಲ್ಪ ಕೂಲ್ ಆಗಿತ್ತು, ಹಾಡಲ್ಲತ್ತಿತ್ತು, ಹಂಗೆ ಕಟ್ ಮಾಡ್ಕೇಸಿಂದ ಪಲ್ಯ ಮಾಡತ್ತೀನಿ. ಬರ್ರಿ, ನನ್ನ ರೆಸಿಪಿ ಹೆಂಗೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಹೆಂಗೆ ಸವಲತ್ತು ಹೆಂಗೆ ಆಗ್ತದೆ ಹಂಗೆ ಆ ರೀತಿ ನಾನು ಪನ್ನೀರ್ ಪಲ್ಯ ಮಾಡ್ತೀನಿ. ನನಗೆ ಹಿಂಗೆ ಈಜಿನ ಅನ್ನಿಸ್ತದೆ, ಟೇಸ್ಟ್ನ ಹತ್ತದ ಅಂಥೇಳಿ ಗ್ರೇವಿ ಮಾಡ್ತೀನಿ, ಹಿಂಗೂ ಮಾಡ್ತೀನಿ. ಅಂದ್ರೆ ಇದು ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಅರ್ಜೆಂಟ್ನಾಗೂ ಜಲ್ದಿ ಆಗ್ತದ ಅಂಥೇಳಿ ಇದು ಮಾಡ್ತೀನಿ. ಈಗ ನೋಡಿರಿ, ಕಟ್ ಮಾಡಿಟ್ಟಿನಿ. ನನ್ನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಬರ ಅಂಥೇಳಿ ಮಾಡ್ಲತ್ತೀನಿ. ಈಗ ಖಾರ ಹಾಕ್ಲತ್ತೀನಿ ನೋಡಿರಿ. ಕೆಂಪು ಖಾರದ ಪುಡಿ ಒಂದು 2 ಸ್ಪೂನು ಹಾಕ್ತೀನಿ. 2 ಸ್ಪೂನು ಮೇಲೆ ಒಂದಷ್ಟು ನಿಮಗೆ ಖಾರ ಹೆಂಗೆ ಬೇಕೋ ಹಂಗೆ ಹಾಕ್ಕೋಬೋದು. ಮತ್ತು ಅರಿಶಿಣ 1 ಸ್ಪೂನ್ ಅಷ್ಟು ಅರಿಶಿಣ ಹಾಕ್ಲತ್ತೀನಿ. ಅರಿಶಿಣ ಹಾಕಿ ಉಪ್ಪು 1 ಸ್ಪೂನು, ನಿಮಗೆ ಎಷ್ಟು ಖಾರಕ್ಕೆ ಹೆಂಗಿರ್ತದೆ ಉಪ್ಪು ಅದನ್ನು ನೋಡ್ಕೊಂಡು ನೀವು ಹಾಕ್ಕೋಬೋದು. ಮತ್ತು ಕೊಬ್ಬರಿ ಫ್ರೈ ಮಾಡಿ ಇಟ್ಟಿರ್ತೀನಿ ನಾನು ಯಾವಾಗೂ. ಏನಾರ ಚಿಕನ್ ಅದು ಮಾಡ್ಲತ್ತಿರ ಬೇಕಾಗ್ತದೆ ಅಂಥೇಳಿ ಫ್ರಿಜ್ ಒಳಗೆ ಇತ್ತು, ಅದು ಒಂದು ಸ್ವಲ್ಪ ಹಾಕೀನಿ. ಇಲ್ಲೋಗಿತ್ತಂದ್ರೆ ಇದು ಮಿಕ್ಸಿದಾಗ ಹಾಕಿ ಎಲ್ಲ ಮಾಡ್ತಿದ್ದೆ. ಶಾಜೀರ ಮತ್ತು ಲವಂಗ, ಚಕ್ಕೆ ಎಲ್ಲ ಮಿಕ್ಸಿ ಮಾಡಿ ಹಾಕ್ತಿದ್ದೆ. ಈಗ ಹಾಕಿಲ್ಲ, ಹಂಗೆ ಪಟ್ಟನೆ ಹಾಕಿ ನೋಡ್ರಿ. ಮಸಾಲ ಹಾಕ್ಲತ್ತೀನಿ, ಧನಿಯಾ ಮಸಾಲ ಹಾಕಿನಿ, ಮತ್ತು ಒಂದಿಷ್ಟು ಚಿಕನ್ ಮಸಾಲನ ಹಾಕಿದೆ. 2 ಮಸಾಲ ಹಾಕಿ ಈಗೆಲ್ಲ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಮಸಾಲ ಹಾಕಿ ಚಲೋ ಕಲಸಿಡ್ತೀನಿ ಚೆಂದ. ಒಂದು ಅರ್ಧ ತಾಸು ಕಲಸಿಟ್ರೆ ಅಂದ್ರೆ ಚೆಂದ ಎಲ್ಲ ಪನ್ನೀರ್ಗೆಲ್ಲ ಚೆಂದ ಮಸಾಲದು ಖಾರ ಉಪ್ಪು ಎಲ್ಲ ಹತ್ತದ. ಹಂಗಂದು ನಾನೊಂದು 10 ನಿಮಿಷ ಇಟ್ಟಿನಿ. ಹಿಟ್ಟು ನಾದಿಟ್ಟ ಮತ್ತಂದ್ರೆ ಉಳ್ಳಾಗಡ್ಡಿ, ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಆಮೇಲೆ ಪಲ್ಯ ಮಾಡೀನಿ. ಇದೆಲ್ಲ ಕಲಸಿಟ್ಟು ಲೇಟಾಗಿತ್ತು ಅಂಥೇಳಿ ಏನು ನೋಡ್ರಿ, ಎಲ್ಲ ಮೊಸರು ಹಾಕಿ ಕಲಸಿಡ್ಲತ್ತೀನಿ. ಪನ್ನೀರ್ ಕ್ವಾಂಟಿಟಿ ಹೆಂಗಿತ್ತು ಆ ಟೈಪು ಮೊಸರು ಹಾಕೋಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನೊಂದು ಬಟ್ಟಲು ಅಷ್ಟು ಮೊಸರು ಇತ್ತು ಹಾಕಿನಿ. ಹಾಕಿ ಮಿಕ್ಸ್ ಮಾಡಿ ಇಡ್ಲತ್ತೀನಿ. ಉಳ್ಳಾಗಡ್ಡಿ ಕಟ್ ಮಾಡಿಟ್ಟು ಮತ್ತು ಗೋಧಿ ಹಿಟ್ಟನ್ನ ನಾದಿಟ್ಟಿನಿ, ಅದ್ರ ಜೊತೆ ಪುಲ್ಕ ಮಾಡಮ್ಮ ಅಂಥೇಳಿ. ಈಗ ಕಡಾಯಿ ಇಟ್ಟು ಎಣ್ಣೆ ಹಾಕಿನಿ. ಈಗ ಎಣ್ಣೆ ಹಾಕಿ ಕಾಯ್ದ್ಮೇಲೆ ಮತ್ತು ಇದು ಶಾಜೀರ ಹಾಕಿನಿ 1 ಸ್ಪೂನು, 2 ಚಕ್ಕೆ, 3 ಲವಂಗ, ಮತ್ತೊಂದು ದೊಡ್ಡ ಇಲೈಚಿ, ಮತ್ತು ತೇಜ್ಪತ್ತ ಹಾಕಿನಿ. ಅದು ಕ್ಲಿಪ್ಪು ಮಿಸ್ ಆಗ್ಯದ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲತ್ತೀನಿ. ನೋಡ್ರಿ, 1 ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗೋದು. ಟೊಮೆಟೊ ಹಾಕ್ಲತ್ತೀನಿ. ಟೊಮೆಟೊ ಮೆತ್ತಗಾಗತ್ತನ ಫ್ರೈ ಮಾಡ್ಕೊತೀನಿ. ಟೊಮೆಟೊ ಆದಷ್ಟು ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿದ್ರೂ ನಡೀತದೆ. ನಾನು ಮೊಸರು ಹಾಕಿನ ಕಡೆಯಿಂದ ಟೊಮೆಟೊ ಒಂದೇ ಹಾಕಿನಿ, ಮೀಡಿಯಮ್ ಸೈಜು. ಟೊಮೆಟೊ ಮೆತ್ತಗಾಲ ಅಂಥೇಳಿ ಒಂದು ಸ್ವಲ್ಪ ಅರಿಶಿಣ ಹಾಕಿನಿ. ಅಲ್ಲಿನ ಪನ್ನೀರ್ನಾಗನ ಹಾಕಿನಿ, ಇಲ್ಲಿನ ಒಂದು ಸ್ವಲ್ಪ ಹಾಕಿನಿ. ಈಗ ನೋಡ್ರಿ, ಎಲ್ಲ ಹಿಟ್ಟನ್ನು ನಾದಿಟ್ಟಿನಿ, ನೆನೀತದ ಅಂಥೇಳಿ. ಈಗ ಪನ್ನೀರ್ ಹಾಕ್ತೀನಿ. ಮೆತ್ತಗೆ ಆಲ್ಮೋಸ್ಟು ಟೊಮೆಟೊ ಪನ್ನೀರ್ ಹಾಕಿ ಚೆಂದ ಹೊಳಸಿ ಒಂದು ಸ್ವಲ್ಪ ಮಸಾಲ ಮತ್ತಂದ್ರೆ ಎಣ್ಣೆನೂ ಬಿಡ್ತದೆ, ಮಸಾಲನೂ ಫ್ರೈ ಆಗ್ತದೆ ಅಂಥೇಳಿ ಉರಿ ಸ್ವಲ್ಪ ಕಡಿಮೆ ಇಟ್ಟು, ಪೂರ ಕಡಿಮೆ ಇಡ್ತೀನಿ. ಕಡಿಮೆ ಇಟ್ಟು ಹೊಳಿಸ್ತೀನಿ. ಒಂದು ಸ್ವಲ್ಪ ಹೊಳಿಸಿ ಮುಚ್ಚಿಡ್ತೀನಿ, ಎಣ್ಣೆ ಬಿಡ್ತದೆ ಅಂಥೇಳಿ. ಇದು ನೋಡ್ರಿ, ಎಣ್ಣೆ ಬಿಡ್ಲತ್ತದ. ಈಗ ಕಲರ್ನೂ ಚೆಂದ ಬಂದದ ನೋಡ್ರಿ. ಎಣ್ಣೆ ಮಸಾಲ ಎಲ್ಲ ಫ್ರೈ ಆಗ್ಯದ. ಈಗ ನೀರು ಹಾಕ್ತೀನಿ. ಈ ತಾಟಿನ ಕಲಸಿನಲ್ಲ ಅದೆಲ್ಲ ತೊಳೆದು ಹಾಕ್ಲತ್ತೀನಿ. ನಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀರು ಹಾಕೋಬೋದು. ಈಗ ಸಾಯಂಕಾಲ ನಮ್ಗೆ ಎಷ್ಟು ಮಂದಿ ಸಾಕತ್ತದ ಅಂಥೇಳಿ ಎಷ್ಟು ಮಾಡೀನಿ ಪಲ್ಯ.
ನಿಮ್ಮ ಸೈಡ್ ಇದು ನೀವು ನಂದು ರೆಸಿಪಿ ಪನ್ನೀರ್ ರೆಸಿಪಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ನೀರು ಹಾಕಿ ಕುದಿಲಕ್ಕೆ ಇಟ್ಟೀನಿ, ಎಣ್ಣೆ ಬೀಳತ್ತ ಚಲೋ. ಈಗ ಕಲರ್ನು ಚೆಂದ ಬಂದ ನೋಡ್ರಿ. ಈಗ ಆಲ್ಮೋಸ್ಟ್ ಖಾರನೂ ಕರೆಕ್ಟ್ ಆಗ್ಯದ, ಉಪ್ಪುನೂ ಕರೆಕ್ಟ್ ಆಗ್ಯದ. ಮತ್ತೇನು ಹಾಕ್ಲಕ್ಕೆ ಹೋಗಿಲ್ಲ. ಈಗ ಕೊತ್ತಂಬರಿ ಹಾಕಿ ಮುಚ್ಚಿಡ್ತೀನಿ. ಪಲ್ಯ ಆಗ್ಯದ. ಈಗ ಇದ್ರ ಜೊತೆಗೆ ಕಾಂಬಿನೇಷನ್ನು ಫುಲ್ಕಾ ಇದಾಗ್ತದೆ ಅಂಥೇಳಿ ಚಪಾತಿನೇ ಮಾಡ್ಬೋದಿತ್ತು. ಫುಲ್ಕಾನೇ ಮಾಡಾಮಂಥೇಳಿ ಫುಲ್ಕಾ ಮಾಡೀನಿ. ಫುಲ್ಕಾ ಚಪಾತಿ ಎರಡೂ ಕಾಂಬಿನೇಷನ್ ಚಲೋ ಆಯ್ತದ. ಆಯಿತು, ಟೇಸ್ಟ್ನ ಹತ್ತದ ಮಕ್ಳಿಗೆ ಅದು ತಿನ್ನಕ್ಕೆ. ಹಂಗಂದೆ ಫುಲ್ಕಾ ಮಾಡಾಮಂಥೇಳಿ ಫುಲ್ಕಾ ಮಾಡ್ತೀನಿ. ಒಂದು ಸ್ವಲ್ಪ ಇವು ಹಾಕ್ತೀನಿ, ಗೋಡಂಬಿನ ಹಾಕ್ತೀನಿ. ಬಾಯಿಗೆ ರುಚಿ ಒಂದು ಸ್ವಲ್ಪ ಇದು ನನ್ನ ಬಳಿ, ಹಂಗಂದು ಅಷ್ಟೇ ಹಾಕೀನಿ. ಈಗ ಫುಲ್ಕಾ ಮಾಡ್ಲತ್ತೀನಿ ನೋಡ್ರಿ. ಲೇಟಾಗಿತ್ತು, ಆಲ್ಮೋಸ್ಟ್ 8:30 9 ಆಲತ್ತಿತ್ತು. 9 ಆಗಿತ್ತು. ಹಂಗಂದೆ ಜಲ್ದಿ ಮಾಡಾಮಂಥೇಳಿ ಫುಲ್ಕಾ ಮಾಡ್ಲತ್ತೀನಿ. ಇದಿಷ್ಟು ಮಾಡಿ ಭಾಂಡೆ ತೊಳೆಯೋ, ಏನೋ ಭಾಂಡೆ ತೊಳೆದಿದ್ದಿಲ್ಲ, ಮಾಡಾಮಂಥೇಳಿ ಬಡ ಬಡ ಮಾಡ್ಲತ್ತೀನಿ. ಈಗ ಹಂಗೆ ನಂದು ಪನ್ನೀರು ಮತ್ತು ಫುಲ್ಕಾ ರೆಸಿಪಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಹೊಸಬರು ಯಾರು ನೋಡತ್ತೀರಿ ಅವರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿರಿ. ಮತ್ತು ನಿಮಗೆ ಯಾರಿಗೂ ಗೊತ್ತಿದ್ದೀನವ್ರಿಗೆ ಅದು ಶೇರ್ ಮಾಡಿರಿ. ಮುಂಜಾನೆಯಿಂದ ರೊಟ್ಟಿ ಇದ್ದವು, ಏನೋ 3 ರೊಟ್ಟಿ ಇದ್ದವು. ಸ್ವಲ್ಪ ಮಾಡಾಮಿ ಫುಲ್ಕಾ ಅಂಥೇಳಿ ತೊಳೆನೇ ನಾದಿಟ್ಟಿದ್ದು. ಅಂದ್ರೆ ಎಲ್ಲರಿಗೆ ಸರಿ ಅದು ರೊಟ್ಟಿ ಹೆಂಗೆ ಉಳ್ದು ನೋಡ್ರಿ ರಾತ್ರಿಯಿಂದೆಲ್ಲ. ಹೆಣ್ಮಕ್ಳದ್ದು ಇದೇ ಇರ್ತದೆ, ಯಾವುದು ಭೀ ವೇಸ್ಟ್ ಆಗಬಾರ್ದು ಅಂಥೇಳಿ ಲೆಕ್ಕ ಹಾಕಿ ಮಾಡ್ಲಿಕ್ಕೆ ಹೋಗ್ತೀವಿ. ಅಂದ್ರೆ ಉಳ್ದು 2 ರೊಟ್ಟಿ. ಈಗ ನೋಡ್ರಿ ಫುಲ್ಕಾ ಮಾಡ್ಲತ್ತೀನಿ. ಆಲ್ಮೋಸ್ಟ್ ಲೇಟಾಗಿತ್ತು, ಪಟ ಮಾಡಾಮಂಥೇಳಿ ಮಾಡ್ಲತ್ತೀನಿ. ಮತ್ತೊಂದು ಸೈಡ್ ಹಾಗೆ ರೈಸನ್ನ ಇಟ್ಟೀನಿ. ಆಗಿತ್ತು ಮುಂಜಾನೆ ಮಾಡಿದ್ದು ಫುಲ್ಕಾ ಜೊತೆ ಮತ್ತೊಂದು ಸ್ವಲ್ಪ ರೈಸನ್ನ ಉಣ್ತಾವೆ ಮಕ್ಕಳು ಅಂಥೇಳಿ ಮಾಡೀನಿ. ನಮ್ಮ ಯಜಮಾನ್ರು ಲೇಟ್ ಆಗ್ಯದ, 9:30 ಆಗ್ಯದ ಅಂಥೇಳಿ ಇದು ಮಾಡ್ಲತ್ತಿರು. 9 ಗಂಟೆಗೆ ಊಟ ಮಾಡ್ತಾರವರು. ಹಂಗಂದು ಗಡ್ಬಡ ಬಿದ್ದು ಮಾಡ್ಲತ್ತೀನಿ. ಒಂದು 4 ಮಾಡ್ದೆ. ನಮ್ಮ ಮಗಳು ಮಾಡ್ದಳು ದೊಡ್ಡಕ್ಕಿ. ನಾ ಮಾಡ್ತೀನಿ ಸರಿ ಮಮ್ಮಿ ಭಾಂಡೆ ತೊಳೆ ಅಂದಳು. ಹಂಗಂದು ಆಕಿ ಹೊಸ ಮಾಡ್ದಳು, ನಾ ಭಾಂಡೆ ತೊಳೆದೆಲ್ಲ. ಭಾಂಡೆ ತೊಳೆದು ಊಟ ಮಾಡಿದೆ ನೋಡ್ರಿ. ಭಾಂಡೆ ಅವಿಷ್ಟು ಇದ್ದೂ ಅಲ್ಲ ವೇಸ್ಟ್, ಹಂಗಂದು ತೊಳಿಬೇಕಂತೇಳಿ ಇಲ್ಲಿ ನೋಡ್ರಿ ಮಯೂರಿ ಬನ್ನಿ ಅಂತೇಳಿ ಇಲ್ಲಿ ಎಷ್ಟು ತನ ಆಡ್ಯಾಳ. ಮತ್ತು ಬಂದಾಳೆ ಏನು ಮಾಡ್ಲತ್ತಾರ ಅಂಥೇಳಿ ಮಾತು ಹೇಳ್ಲತ್ತಾಳಲ್ಲೇ ನಿಂತು. ಆಕಿನ ಟಕ್ಕಳು ಆಗ್ಯಾಳ. ಈಗ ಹೆಂಗೆ ಕಾಣಿಸ್ಲತ್ತಾಳ ನೋಡ್ರಿ. ನಾನು ನಿಮಗೆ ತೋರಿಸಿಲ್ಲ ಆಕಿಗಿನ್ನ. ಕಿಟಕಿಯಿಂದ ಕಾಣಿಸ್ಲತ್ತಾಳ, ಒಂದು ಸ್ವಲ್ಪ ಕತ್ತಲು ಬಿದ್ದದ. ಈ ಭಾಂಡೆ ಅದು ತೊಳೆದು ಊಟ ಮಾಡ್ಲಿಕ್ಕೆ ಕುಂತೇವ್ರೆ ಒಂದು ಸ್ವಲ್ಪ ಹೊತ್ತು ಹೆಚ್ಚಿಗೆ ಹೋಗ್ತದ. ಇಲ್ದರ ಕೆಲಸ ಅದ ಅಂತೇಳಿ ಅನ್ನಿಸ್ತದ. ಹಂಗಂದು ನಾನು ತೊಳೆದ ಭಾಂಡೆ ಒಂದು 4-5 ಫುಲ್ಕಾ ಮಾಡೋದು ಬಂದಳು, ನಾನು ಮಾಡ್ತೀನಿ ಅಂಥೇಳಿ. ರಾತ್ರಿಗೆ ಮತ್ತು ಊಟ ಮಾಡಿದ್ಮೇಲೆ ತೊಳೆವಿರ್ತಾವಲ್ಲ ಭಾಂಡೆ, ಅವು ಜಾಸ್ತಿ ಇದ್ದವು. ಹಂಗಂದು ಇವು ಅಂದ್ರೆ ಒಂದು ಸ್ವಲ್ಪ ಆಗ್ತಾವ, ಎಲ್ಲ ಜಾಸ್ತಿ ಆಯ್ತಾವೊಮ್ಮೆ ಅಂತೇಳಂದು ಅವಿಷ್ಟು ತೊಳೆದು ಊಟ ಮಾಡಿ ಮತ್ತು ಎಲ್ಲ ಕಿಚನದೆಲ್ಲ ಕ್ಲೀನ್ ಮಾಡಿ ಇಟ್ಟು ಮಾಡಿ ಮಲ್ಕೊಳಕ್ಕೆ 11-11:30 ಆಗಿತ್ತು ನೋಡ್ರಿ ಟೈಮು. ಈಗ ಮಾಡ್ಲತ್ತೀನಿ. ಎಲ್ಲರದ್ದು ಎಲ್ಲ ಇದನ್ನೇ ಅದ ಲೈಫು. ಈಗ ಒಂದು ಸ್ವಲ್ಪ ಚಳಿ ಅದು ಕಮ್ಮಿ ಆಗ್ಯಾವ. ಈಗ ಒಂದು ಸ್ವಲ್ಪ ಹೀಟ್ ಆಗ್ಲತ್ತದ. ಅಂದ್ರೆ ನಮ್ಮ ಸೈಡು ಬೀದರ್ ಸೈಡ್ ಒಂದು ಸ್ವಲ್ಪ ಕಡಿಮೆ ಇರ್ತದೆ. ಗುಲ್ಬರ್ಗ ಅದು ಜಾಸ್ತಿ ಹೀಟ್ ಆಯ್ತದ. ಬ್ಯಾಸ್ಗೆ ಬಿಸಿಲು ಹಂಗೆ ಇರ್ತದೆ. ಈಗ ಮುಂಜಾನೆ ಕೆಲಸ ಜಲ್ದಿ ಮಾಡ್ಕೋಬೇಕಂತೇಳಿ ಅನಿಸ್ಲತ್ತದ. ಬಿಸಿಲು ಆಯ್ತು ಅಂದ್ರೆ ಬಟ್ಟೆ ಒಗಿಲಕ್ಕ ಮಾಡ್ಲಕ್ಕ ಅಡುಗೆ ಮಾಡ್ಲಕ್ಕೂ ಭಾಳ ಕಷ್ಟ ಆಗ್ಲತ್ತದ. ಸಾಯಂಕಾಲ ಜಾಸ್ತಿ ಒಲೆ ನಿಂದ್ರಲಕ್ಕ ಆಗ್ಲತ್ತಿಲ್ಲ. ಈಗ ದಗಿ ಬೀಳ್ಲತ್ತದ ಮಕ್ಕಳು. ಈಗ ಫುಲ್ಕಾ ಈಗ ಮಾಡ್ಲತ್ತಾವ ನೋಡ್ರಕ್ಕ. ನಾನು ಈ ಸೈಡ್ ಹಂಗೆ ಭಾಂಡೆ ತೊಳತ್ತೀನಿ. ಆಯ್ತು ನೋಡ್ರಿ, ಈಗ ಊಟ ಮಾಡ್ಲಕ್ಕೆ ಬಂದೇವೆ. ಈಗ ಬರ್ರಿ ನಮ್ಮ ಜೊತೆಗೆ ಊಟ ಮಾಡಾಮಂಥೇಳಿ ಊಟ ಮಾಡ್ಲಕ್ಕೆ ಕುಂತೀವಿ. ಮಯೂರಿಯವರು ಚುಡುವ ಮಾಡಿರಂತ ಕೊಟ್ಟರು. ಹಂಗೆ ಊಟದ ಜೊತೆಗೆ ಎಲ್ಲ ತಿನ್ಕೋತಾ ಊಟ ಮಾಡಿದ್ವಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನನ್ನ ಪನ್ನೀರ್ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತೇಳಿ ಹೇಳ್ರಿ.
ಬಾಯ್.